ಕೊಹ್ಲಿ ಸೆಂಚುರಿ ಹೊಡೆದಿದ್ದಾರೆ. ಫಾರ್ಮ್ ಇಸ್ ಟೆಂಪ್ರವರಿ, ಕ್ಲಾಸ್ ಇಸ್ ಪರ್ಮನೆಂಟ್. ಸೊ ವಿರಾಟ್ ಕೊಹ್ಲಿ ಇವತ್ತು ಆಡ್ತಾರೆ. ಅಟ್ಲೀಸ್ಟ್ 250-200 ಅಂತ. RCB ಮಿನಿಮಮ್ 230+. ಕೊಹ್ಲಿ ಒಂದು 100 ಹತ್ಲು ಹೊಡಿಬೇಕು ಅಂತ ಅನ್ಸುತ್ತೆ. 100% ಕಪ್ ನಮ್ದೇ. ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡೋ ಸಾಧ್ಯತೆ ತುಂಬಾ ಇದೆ. ಈ ಸಲ ಕಪ್ ಕೂಡ ನಮ್ದೇ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ, ನಮ್ಮ RCB ತಂಡ ಏನಿದೆ, ಈ ಬಾರಿ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡ್ತಾ ಬರ್ತಾ ಇದೆ. ಇನ್ನೇನು ಪ್ಲೇ ಆಫ್ ಹಂತಕ್ಕೆ ಏರಲಿಕ್ಕೆ ಕೆಲವೇ ಮೆಟ್ಟಿಲುಗಳು ಮಾತ್ರ ಬಾಕಿ ಇದೆ. ಇನ್ನು 1 ಅಥವಾ 2 ಪಂದ್ಯದಲ್ಲಿ ಗೆದ್ದುಬಿಟ್ರು ಸಾಕು, RCB ಈ ಬಾರಿ ಪ್ಲೇ ಆಫ್ ಹಂತಕ್ಕೆ ತಲುಪುತ್ತೆ. ಪ್ಲೇ ಆಫ್ ಹಂತದಲ್ಲಿ ಟಾಪ್ 2 ಅಲ್ಲಿ ಅವಕಾಶ ಪಡಿಬೇಕು ಅನ್ನೋದು ನನ್ನ ಮತ್ತು ಬಹುತೇಕರ ಆಸೆ ಕೂಡ, RCBಯ ಬಹುತೇಕ ಅಭಿಮಾನಿಗಳ ಆಸೆ ಕೂಡ. ಇವತ್ತು ಕೂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯ್ಪುರದಲ್ಲಿ ಒಂದು ರಣರೋಚಕವಾದಂತಹ ಪಂದ್ಯ ಆಯೋಜನೆ ಆಗಿದೆ. ಈ ಒಂದು ಪಂದ್ಯ ಮಸ್ಟ್ ವಿನ್ ಗೇಮ್ ಆಗಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ. ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. RCB ಕೂಡ ಇದೊಂದು ಇಂಪಾರ್ಟೆಂಟ್ ಆದಂತಹ ಮ್ಯಾಚ್ ಆಗಿದೆ. ಯಾಕಂತಂದರೆ ಕಳೆದ ಮ್ಯಾಚ್ನಲ್ಲಿ ರೋಚಕವಾದಂತಹ ಗೆಲುವನ್ನು ಸಾಧಿಸಿತು ಮುಂಬೈ ಇಂಡಿಯನ್ಸ್ ವಿರುದ್ಧ. ಆದರೆ ಹಿಂದಿನ ಪಂದ್ಯವನ್ನು ಸೋಲನ್ನು ಅನುಭವಿಸಿತು. ಈ ಒಂದು ಕಳೆದ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿದರೂ ಕೂಡ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದ ನಂತರ ರಜತ್ ಪಟಿದಾರ್ ಅವರು ಈ ಒಂದು ಪಂದ್ಯದ ಗೆಲುವು ನನಗೆ ತೃಪ್ತಿ ತಂದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗಿದ್ರೆ ಈ ಒಂದು ಪಂದ್ಯವನ್ನು RCB ಅಭಿಮಾನಿಗಳು ಯಾವ ರೀತಿಯಾಗಿ ನೋಡ್ತಾರೆ ಅಂತೇಳಿ ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಬನ್ನಿ. ಸರ್, ಇವತ್ತು ಕೋಲ್ಕತ್ತಾ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಮ್ಯಾಚ್ ನಡೀತಾ ಇದೆ. ಇವತ್ತು ಲಾಸ್ಟ್ 2 ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಫೇಲ್ ಆಗಿದ್ದಾರೆ. ಇವತ್ತು ಕ್ರೂಷಿಯಲ್ ಮ್ಯಾಚು. ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನಾದರೂ ಗೆದ್ದರೆ ಇವತ್ತು ಬಹುತೇಕ ಸೆಮಿಫೈನಲ್ ಕನ್ಫರ್ಮ್ ಅಂತ ಆಗುತ್ತೆ. ಈ ಪಂದ್ಯದ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು? 100% ಇವತ್ತು ಚೆನ್ನಾಗಿ ಆಡ್ತಾರೆ. ಕೊಹ್ಲಿ ಸೆಂಚುರಿ ಹೊಡಿತಾರೆ. ಇವತ್ತು ಕೊಹ್ಲಿ ಸೆಂಚುರಿ ಹೊಡಿತಾರೆ. ಲಾಸ್ಟ್ 2 ಮ್ಯಾಚಲ್ಲಿ 0 ಔಟ್ ಆಗಿದ್ದಾರೆ. ತೊಂದರೆ ಇಲ್ಲ, ಮರಳಿ ಪ್ರಯತ್ನ ಮಾಡಿರೋದಕ್ಕೆ ಅಲ್ವಾ ಇಲ್ಲಿನವರೆಗೂ ಬಂದಿರೋ. ನಂಬರ್ 1 ಪ್ಲೇಸಲ್ಲಿ ಇದೀವಲ್ಲ ಇವಾಗ್ಲೂ. ಸೊ ಇವತ್ತು ಚೆನ್ನಾಗಿ ಆಡ್ತಾರೆ. 100% ಚೆನ್ನಾಗಿ ಆಡ್ತಾರೆ. ಯಾರು ಇವತ್ತು ನಿರೀಕ್ಷೆ ಯಾರ ಮೇಲೆ ಇದೆ? ಈ ಮಾಮೂಲಿ ಓಪನರ್ಸ್ ಮೇಲೆ ನಿರೀಕ್ಷೆ ಇರೋದು. 100% ಆಡ್ತಾರೆ. ಈ ವರ್ಷ ಹಿಂಗೆ ಆಡ್ತಾ ಇದೆ. 100% ಕಪ್ ನಮ್ದೇ. ಕಪ್ RCB ಇದೆ. ಕಪ್ ನಮ್ಮದೇ. ಕಪ್ RCB ಇಡೀ ಸೀಸನ್ ಅಲ್ಲಿ ಹೆಂಗೆ ಆಡ್ತಾ ಇದ್ದಾರೆ ಸರ್? ಸೂಪರ್ ಚೆನ್ನಾಗಿ ಆಡ್ತಾವ್ರ. ಈ ವರ್ಷನೂ ಕಪ್ ನಮ್ದೇ ಆಗುತ್ತೆ ಅಂತ ನಮ್ದೇ ಅಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಹಾಗೆ ಆಗುತ್ತೆ. ನಿರೀಕ್ಷೆ ಎಲ್ಲ ಕಪ್ ನಮ್ದೇ. ವಿರಾಟ್ ಕೊಹ್ಲಿ ಲಾಸ್ಟ್ 2 ಮ್ಯಾಚು ಪರ್ಫಾರ್ಮ್ ಮಾಡಿಲ್ಲ. ಸೊ ಫಾರ್ಮ್ ಇಸ್ ಟೆಂಪ್ರವರಿ, ಕ್ಲಾಸ್ ಇಸ್ ಪರ್ಮನೆಂಟ್. ಸೊ ವಿರಾಟ್ ಕೊಹ್ಲಿ ಇವತ್ತು ಆಡ್ತಾರೆ. ಓಕೆ. ಬಿಟ್ಟರೆ ಭುವಿ ಆ್ಯಸ್ ಯೂಶುವಲ್ ಒಳ್ಳೆ ಸ್ಪೆಲ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಬಟ್ ಸ್ಟಿಲ್ ಟಾಸ್ ಡಿಫ್ರೆನ್ಸ್ ಮಾಡುತ್ತೆ ತುಂಬ. ಯಾವ ಪ್ಲೇಯರ್ ಮೇಲೆ ನಿಮಗೆ ಹೋಪ್ ಜಾಸ್ತಿ ಇದೆ ಇವತ್ತು? ವಿರಾಟ್ ಕೊಹ್ಲಿ ಬಿಟ್ಟರೆ ಪಟಿದಾರ್. ಓಕೆ. KKR ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇದು. ಇವತ್ತು ಸೋತ್ರೆ ಅವ್ರು ಟೂರಿಂದ ಆಚೆ ಹೋಗ್ತಾರೆ. ಸೊ ಎಷ್ಟು ರನ್ ನಿರೀಕ್ಷೆ ಮಾಡ್ತಾರೆ RCB ಕಡೆಯಿಂದ ಫಸ್ಟ್ ಆಡಿದ್ರೆ? RCB ಮಿನಿಮಮ್ 230+. 230+ ಬೇಕು ಅಂತ. ಲಾಸ್ಟ್ ಮ್ಯಾಚಲ್ಲಿ ತುಂಬ ಕಷ್ಟಪಟ್ಕೊಂಡು ಗೆದ್ದಿದ್ರು. ಸೊ ಪಾಟಿದಾರ್ ಮ್ಯಾಚ್ ಗೆದ್ದರೂ ಕೂಡ ಈ ಮ್ಯಾಚ್ ನನಗೆ ಅಷ್ಟು ತೃಪ್ತಿ ಕೊಟ್ಟಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿದರು. ಸೊ ಇವತ್ತು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಮ್ಯಾಚ್? ಅದೇ ರನ್ಸು ಸ್ಕೋರ್ ಬೋರ್ಡಲ್ಲಿ ಜಾಸ್ತಿ ಇರಬೇಕು. ಸೊ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಜಾಸ್ತಿ ರನ್ಸ್ ಹೊಡಿಬೇಕು, ಇಲ್ಲ ಸೆಕೆಂಡ್ ಬ್ಯಾಟಿಂಗ್ ಹೊಡೆದ್ರು ಕಡಿಮೆ ರನ್ಸು ಕಟ್ಟಾಗಿ ಚೇಸ್ ಹೊಡಿಬೇಕು. ಈ ಸರಿ ಟೂರ್ನಮೆಂಟಲ್ಲಿ RCB ಪರ್ಫಾರ್ಮೆನ್ಸ್ ಹೇಗಿದೆ? ಚೆನ್ನಾಗಿದೆ ಇನ್ ದ ಸೆನ್ಸ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಎಲ್ಲ ಟೀಮ್ಗೂ ಕಂಪೇರ್ ಮಾಡಿದ್ರೆ ಬ್ಯಾಲೆನ್ಸ್ ಆಗಿದೆ. ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ. ಕಪ್ ಗೆಲ್ಬೋದು ಅಂತೀರಿ ಸರ್? ಈ ಸಲ ನಮ್ಮದೇ ಕಪ್. ಇವತ್ತು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಆಲ್ರೆಡಿ ನಾವು ಅಷ್ಟು ಒಂದು 2-3 ಮ್ಯಾಚ್ ಸೋತ್ಕೊಂಡು ಬಂದಿದ್ದೀವಿ. ಸೊ ಅಟ್ಲೀಸ್ಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಕೊಹ್ಲಿ, ಬಿಕಾಸ್ ಅಷ್ಟು ಚೆನ್ನಾಗಿರಲಿಲ್ಲ ಫ್ರಮ್ ದ ಪಾಸ್ಟ್ 2 ಮ್ಯಾಚಸ್. ಯಾ, ಅದಕ್ಕೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಹಿಮ್. ಈ ಸತಿ ಅಟ್ಲೀಸ್ಟ್ ಕೊಹ್ಲಿ ಒಂದು 100 ಹತ್ಲು ಹೊಡಿಬೇಕು ಅಂತ ಅನ್ಸುತ್ತೆ. ಅವರು ಹೊಡೆದ್ರೆ ಅದೊಂಥರ ಬೇರೆ ಲುಕ್ಕೇ ಕೊಡುತ್ತೆ ಮ್ಯಾಚಿಗೆ. ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ನೈಸ್ ಸ್ಕೋರ್ ಫ್ರಮ್ ಹಿಮ್. ಇವತ್ತೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ RCB? ಅಟ್ಲೀಸ್ಟ್ 250-200 ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್, ಬಿಕಾಸ್ ಲಾಸ್ಟ್ 2 ಮ್ಯಾಚಸ್ 150 ಅದೇ ರೇಂಜಲ್ಲೇ ಆಡ್ಕೊಂಡು ಬಂದಿದ್ದೀವಿ. ಯಾ, ಸೊ ಇಟ್ ವಿಲ್ ಬಿ ವೆರಿ ನೈಸ್ ಇಫ್ ದೇ ಡೂ ಸಮಥಿಂಗ್ ನೈಸ್ ದಿಸ್ ಟೈಮ್. ಓಕೆ ಮೇಡಮ್, ನೀವೇನು ಹೇಳ್ತೀರಾ? ವಿರಾಟ್ ಕೊಹ್ಲಿ ಹೇಗೆ ಆಡ್ತಾರೆ ಇವತ್ತು? ಇವತ್ತು ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ಕೊಹ್ಲಿ ಇಟ್ ಸೆಲ್ಫ್. ಐ ಹೋಪ್ ದ ಬೆಸ್ಟ್ ವಿಲ್ ಹ್ಯಾಪನ್ ಟುಡೇ. ಈ ಟೂರ್ನಮೆಂಟಲ್ಲಿ ಹೇಗೆ ಆಡ್ತೀರಾ ವಿರಾಟ್? ಈ ಸರಿ ಟೋಟಲ್ RCB ಟೀಮ್ ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್ಸ್ ಯಾರಿದ್ದಾರೆ ಸರ್? ಅಫ್ಕೋರ್ಸ್ ದೇ ಕೆನ್ ನಾಟ್ ಬೀಟ್ ವಿರಾಟ್ ಕೊಹ್ಲಿ ಫಾರ್ ಮೀ. ಬಟ್ ಈ ಟೈಮ್ ಇಡೀ ಟೀಮ್ ತುಂಬ ಚೆನ್ನಾಗಿ ಆಡಿದ್ರು. ಎಸ್ಪೆಷಲಿ ವಿವ್ ಆಲ್ವೇಸ್ ಬಿನ್ ಆನ್ ದ ಟಾಪ್. ಕೆಳಗಡೆ 5 ಆದಮೇಲೆ ಬಂದೇ ಇಲ್ಲ ನಾವು, ವಿಚ್ ಇಸ್ ರಿಯಲಿ ಗ್ರೇಟ್. ಯಾಕಂದರೆ ಇಫ್ ಯು ಹ್ಯಾವ್ ಸೀನ್ ಆಫ್ಟರ್ ಫ್ಯೂ ಇಯರ್ಸ್ ಮುಂಚೆ we never came. So this is a really nice thing for RCB itself. ಇವತ್ತು ಗೆದ್ರೆ ಮತ್ತೆ ಟೇಬಲ್ ಟಾಪರ್ಸ್ ಆಗ್ತಾರೆ. ಏನು ಹೇಳ್ತೀರಾ? ಇದು ನಮ್ಮ ಫೈನಲ್ ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ಸುತ್ತೆ. ಸೊ ಅದು ತುಂಬ ಖುಷಿ ಆಗುತ್ತೆ. ಡೆಫಿನೆಟ್ಲಿ ಇವತ್ತು ಗೆದ್ರೆ ಪ್ಲೇ ಆಫ್ಗೆ ಹೋಗ್ತೀವಿ. ಎಸ್ ಇನ್ನು 3 ಮ್ಯಾಚಸ್ ಏನೋ ಇದೆ, ಅದರಲ್ಲಿ 2 ಗೆಲ್ಲಬೇಕು. 2 ಗೆದ್ರೆ ಆಗುತ್ತೆ. ಏನು ಹೇಳ್ತೀರಾ? ಇವತ್ತು RCB ಮತ್ತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾಚ್ ಇದೆ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಇವತ್ತು RCB? ಇವತ್ತು ಲಾಸ್ಟ್ 2 ಮ್ಯಾಚು ವಿರಾಟ್ ಕೊಹ್ಲಿ ಡಕೌಟ್ ಆಗಿದ್ದಾರೆ. ಖುಷಿ ವಿಚಾರ ಏನು ಅಂದರೆ ಅವ್ರು ಕಮ್ ಬ್ಯಾಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅದರಲ್ಲಿ ಹೇಟರ್ಸ್ಗಂತೂ ಒಳ್ಳೆ ರಿಪ್ಲೈ ಕೊಡ್ತಾರೆ.
ಬ್ಯಾಟ್ ಮುಖಾಂತರನೂ ಕೊಡ್ತಾರೆ, ಅಗ್ರೆಷನ್ ಮುಖಾಂತರನೂ ಕೊಡ್ತಾರೆ. ಕಂಬ್ಯಾಕಿಗೆ ಇನ್ನೊಂದು ಹೆಸರೇ RCB ಅಂತ ಹೇಳ್ಬೋದು. ಅದರಲ್ಲೂ ವಿರಾಟ್ ಕೊಹ್ಲಿ ಕಂಬ್ಯಾಕ್ ಮಾಡೋ ಸಾಧ್ಯತೆ ತುಂಬ ಇದೆ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಇವತ್ತಿನ ಪಂದ್ಯದಲ್ಲಿ? ಫಸ್ಟ್ ಬ್ಯಾಟ್ RCB ಇಂದ ಎಷ್ಟು ರನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಡಿಪೆಂಡ್ ಅಪಾನ್ ಪಿಚ್ ಕನ್ಸಿಡರ್ ಆಗುತ್ತೆ. ಫ್ಲ್ಯಾಟ್ ಪಿಚಸ್ ಇದ್ದರೆ ಯೂಶಲಿ 200 ಕ್ರಾಸ್ ಆಗ್ಬೋದು, ಅಥವಾ ಬಿಲೋ 180 ಆ ಥರ ಬರ್ಬೋದು. ಯಾರು ಎಷ್ಟು ಕ್ರಾಸ್ ಮಾಡಿದ್ರು ಕೂಡ ಟಾಸ್ ಮೇಲೆ ಡಿಪೆಂಡ್ ಆಗ್ಬೋದು. ನಮ್ಮ ಕಡೆ ಒಬ್ಬರು ಬಾಸ್ ಇದ್ದಾರಲ್ಲ ಇವಾಗ, ಭುವನೇಶ್ವರ್ ಕುಮಾರ್. ಹೌದು. ಇವತ್ತು ವಿರಾಟ್ ಕೊಹ್ಲಿಯಿಂದ ಎಷ್ಟು ರನ್ನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ನಾವು ಪ್ರತಿ ಮ್ಯಾಚಲ್ಲೂ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಅಂತಲ್ಲ, ಪ್ರತಿಯೊಬ್ಬರು ವಿರಾಟ್ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡೋದೇ ಸೆಂಚುರಿ. ಯಾಕಂದರೆ ನಮ್ಮ ಭಾರತಕ್ಕೆ ಸಿಕ್ಕಂಥ ಒಬ್ಬ ಒಳ್ಳೆ ಕ್ರಿಕೆಟರ್ ಅಂತ ಹೇಳ್ಬೋದು. ಓಕೆ, ಇವತ್ತು ಮ್ಯಾಚ್ ಗೆದ್ದರೆ RCB ಬಹುತೇಕ ಪ್ಲೇ ಆಫು ಕನ್ಫರ್ಮ್ ಆಗುತ್ತೆ. ಸೊ ಇಡೀ ಟೂರ್ನಮೆಂಟಲ್ಲಿ RCB ಯಾವ ಥರ ಆಡ್ಕೊ ಬಂದಿದೆ, ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಟೀಮ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟೀಮ್ನ ಬ್ಯಾಕಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ರೊಮಾರೆ ಶೆಫರ್ಡ್ ಕನ್ಸಿಸ್ಟೆನ್ಸಿ ಇಲ್ಲ, ಜಿತೇಶ್ ಶರ್ಮಾ ಕನ್ಸಿಸ್ಟೆನ್ಸಿ ಇಲ್ಲ. ಬಟ್ ನಿನ್ನೆ ಒಂದು RCB ಬೋರ್ಡ್ ಡೈರೀಸಲ್ಲಿ ಒಂದು ವಿಡಿಯೋ ಹಾಕಿದರು ಕೊಹ್ಲಿ ಅವರು. ರೊಮಾರೆ ಶೆಫರ್ಡ್ಗೆ ತುಂಬ ಲೈಕ್ ಮೋಟಿವೇಶನ್ ಕೊಟ್ಬಿಟ್ಟು ನೆಕ್ಸ್ಟ್ ಮ್ಯಾಚಲ್ಲಿ ನೀವು ಕಮ್ಬ್ಯಾಕ್ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಪ್ಲೇಯರ್ಸ್ ಆದವರು ಸೋತಾಗ ಸಪೋರ್ಟ್ ಮಾಡ್ತಾರೆ. ದಟ್ಸ್ ದ ಬ್ಯೂಟಿ ಆಫ್ RCB ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇವತ್ತು ಲಾಸ್ಟ್ ಮ್ಯಾಚ್ನ ತುಂಬ ಕಷ್ಟಪಟ್ಟು ಗೆದ್ದಿದ್ರು, ಅದು ಹಿಂದಿನ ಮ್ಯಾಚ್ನ ಸೋತಿದ್ರು. ತಂಡದಲ್ಲಿ ಏನಾದರೂ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಚೇಂಜಸ್ ಬೇಡ ಅನ್ಕೊತೀನಿ. ಐ ಥಿಂಕ್ ಒಂದು ಚೇಂಜಸ್ ಬೇಕು. ಜೋರ್ಡನ್ ಕಾಕ್ಸ್ ಅಂತ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಎಲ್ಲ ಬ್ಯಾಟ್ಸ್ಮನ್ಸು ನಮ್ಮ ಕಡೆ ಚೆನ್ನಾಗಿದ್ದಾರೆ. ಅವ್ರಿಗೆ ಒಂದು ಅವಕಾಶ ನೋಡ್ಬೇಕು. ಯಾಕಂದರೆ ಜೇಕಬ್ ಬೆತ್ತಲ್ ಯಾವ ರೀತಿ ಆಡಿದ್ರಲ್ಲ, ಆ ರೀತಿ ಜಾರ್ಡನ್ ಕಾಕ್ಸ್ ಕೂಡ ಒಂದು ಒಳ್ಳೆ ಆಟ ಆಡ್ಬೋದು ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಪ್ರತಿ ಸಲನೂ ಸೋಲ್ತಾರೆ ಗೆಲ್ತಾರೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಒಂದು ಸಲ ನಾವು ಸೋತ್ಕೋತಾ ಬರ್ತೀವಿ ಅಂತಂದರೆ ಒಂದು ಮ್ಯಾಚ್ ಹೊಡೆತೀವಿ ಅಂತ ಇರುತ್ತೆ. ಸೊ ಸೋಲು ಗೆಲುವಿನ ಮಧ್ಯೆ ಸೋತ್ರೂ ಹಂಗೆ ಆಡ್ತೀವಿ, ಗೆದ್ರೂ ಹಂಗೆ ಆಡ್ತೀವಿ. ಏನು ಗೊತ್ತಾ, ಸೋಲ್ತೀವಿ ಅಂತಂದರೆ ಇನ್ನೊಬ್ರಿಗೆ ನಾವು ಬಿಟ್ಕೊಡ್ತೀವಿ ಅಷ್ಟೇ, ಅದಕ್ಕೆ ಅವ್ರು ಗೆಲ್ತಾರೆ. ಅಷ್ಟು ಬಿಟ್ಟರೆ ನಮ್ಮ RCB ದವರು ಸೋಲವ್ರೆ ಆ ಥರ ಏನೂ ಇಲ್ಲ, ಚೆನ್ನಾಗಿ ಆಡ್ತಾರೆ. ಈ ಸತೆ ಕೂಡ ಇವತ್ತು ಇದೆಯಲ್ಲ ಮ್ಯಾಚು ಆಗುತ್ತೆ, ಹೊಡಿತಾರೆ. ಅಕಸ್ಮಾತ್ ಅವ್ರಿಗೆ ಏನಾದರೂ ಇಲ್ಲ ಮುಂದಿನ ಮ್ಯಾಚ್ ನಾವು ಗೆಲ್ಲಬೇಕು ಅನ್ನೋದಿದ್ರೆ ಬಿಟ್ಕೊಡ್ತಾರೆ. ಓಕೆ, ಈಗ ಇಡೀ ಸೀಸನಲ್ಲಿ ಆಡ್ತಾ ಇದ್ದಾರೆ RCB ಅವರು? ಇಡೀ ಸೀಸನ್ ಅಂತ ಬಂತು ಅಂದರೆ ಸಖತ್ತಾಗಿ ಆಡ್ತವ್ರೆ ಸರ್. ಹೇಳಿದ್ನಲ್ಲ, ಕೆಲವೊಂದ್ಸಲ ಇನ್ನೊಬ್ರಿಗೆ ಬಿಟ್ಕೊಡ್ತೀವಿ, ಕೆಲವೊಂದ್ಸಲ ಬಿಟ್ಕೊಡೋಕ್ಕಾಗಲ್ಲ. ಯಾಕೆಂತಂದ್ರೆ ನಮಗೆ ಬೇಕು ಅಂತಂದ್ರೆ ನಾವು ತಗೋತೀವಿ. ಸೊ ಹಂಗಾಗ್ಬಿಟ್ಟು ಇಡೀ ಸೀಸನಿಂದ ಹಿಡಿದು ಇಲ್ಲಿವರೆಗೂ ಏನಾಗಿದೆ, ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ RCB ಫ್ಯಾನ್ಸ್ ಯಾರ್ಯಾರು ಏನೇನು ಮಾಡ್ತಾ ಇದ್ದೀರಾ, ಏನೇನಿಲ್ಲ, ನಿಮ್ಗೆಲ್ರಿಗೂ ಹೇಳೋದು ಒಂದೇ, ಯಾವತ್ತೂ ನಮ್ಮ RCB ಟೀಮ್ನ ಬಿಟ್ಟು ಕೊಡೋದಕ್ಕೆ ಹೋಗಬಾರ್ದು. ಸೆಂಚುರಿ ಹೊಡಿತಾರೆ ಪಕ್ಕ. ಈ ಸತಿ ಅವ್ರು ಏನಾದರೂ ಸ್ಟ್ರಾಂಗಾಗಿ ಆಡಿದ್ರು ಅಂತಂದರೆ ಮುಂದಿನವ್ರಿಗೆ ಬಿಟ್ಕೊಡ್ಬೇಕು ಅಂತ ಇದ್ರೆ ಆಗಲ್ಲ. ಬಿಟ್ಕೊಡ್ಬಾರ್ದು ಅಂದ್ರೆ ನಕ್ಕನ್ನು ಹೊಡಿತಾರೆ. ಹಾಗೆ